ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಾವು ಶ್ರೀ ವಿಶ್ವಾವಸು ಸಂವತ್ಸರದಿಂದ ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡಾತೀವಿ. ಯುಗಾದಿ ಹಬ್ಬ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಸೆಲ್ಫಿ ತಕ್ಕೊಂಡು ಸ್ಟೇಟಸ್ ಇಟ್ಟು ಬಂಧುಗಳಿಗೆಲ್ಲ ವಿಶ್ ಮಾಡಿ ಬೇವು ಬೆಲ್ಲ ಹಂಚಿ ಮನೆಯೊಳಗೆ ಬಂದು ಹಬ್ಬದ ಊಟ ಮಾಡೋದಷ್ಟನ ನೋ. ಅದನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಆಗೈತಿ. ಯಾಕಂದರೆ ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಂತಹ ಸಂಪ್ರದಾಯ. ಸೊ ನಾವು ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಯುಗಾದಿನ ಯಾಕೆ ಹೊಸ ವರ್ಷ ಅಂತ ಹೇಳಿ ಕರಿತೀವಿ, ಅಷ್ಟೇ ಅಲ್ಲದೆ ಯುಗಾದಿ ದಿವಸ ಬೇವು ಬೆಲ್ಲನ ಯಾಕೆ ತಿನ್ನಬೇಕು ಅನ್ನೋದನ್ನು ಈ ವಿಡಿಯೋ ಒಳಗೆ ನೋಡೋಣಂತ. ಯುಗಾದಿ ಅಂದ್ರೆ ಯುಗದ ಆದಿ. ಇದನ್ನು ನಮ್ಮ ಪುರಾಣದೊಳಗೆ ಬ್ರಹ್ಮ ಸೃಷ್ಟಿಯನ್ನು ಆರಂಭ ಮಾಡಿದ ದಿನ ಅಂತ ಹೇಳಿನ ಕರೀತಾರೆ. ಸೊ ಹಾಗಾಗಿ ಯುಗಾದಿ ಆಚರಣೆ ಒಳಗೆ ಬಂತು ಅಂತ ಹೇಳ್ತೀವಿ. ಆದರೆ ಯುಗಾದಿಯನ್ನು ನಾವು ಹೊಸ ವರ್ಷ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ? ಯುಗಾದಿ ಹಬ್ಬನ ನಾವು ಒಂಥರ ಪ್ರಕೃತಿ ಮತ್ತು ಮಾನವನ ಅನುಸಂಧಾನ ಅಂತ ಹೇಳ್ಬೋದು. ಇದು ಮಾನವನಿಗಷ್ಟೇ ಹೊಸ ವರ್ಷ ಅಲ್ಲ, ಬದಲಾಗಿ ಪ್ರಕೃತಿನೂ ಸಹ ತನ್ನನ್ನು ತಾನು ಹಳೇದನ್ನೆಲ್ಲ ಬಿಟ್ಟು ಹಾಕಿ ಹೊಸದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಗಿಡ ಇದ್ರೂ ಈ ಟೈಮ್ ಒಳಗೆ ಹೊಸದಾಗಿ ಚಿಗುರು ಬಿಡ್ತಾವು. ಸೊ ನಾವು ಬರೀ ಕ್ಯಾಲೆಂಡರ್ ಬದಲಾಯಿಸಿ ಹೊಸ ವರ್ಷ ಅಂತ ಹೇಳಿ ಜನವರಿ 1ಗೆ ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ್ಯಕ್ಚುಯಲ್ ಆಚರಣೆ ಮಾಡಬೇಕಾಗಿದ್ದು ಈಗ. ಯಾಕಂದ್ರೆ ಈಗ ಮನುಷ್ಯರಿಗಷ್ಟೇ ಅಲ್ಲ, ಪ್ರಕೃತಿಗೂ ಹೊಸ ವರ್ಷನ ಇದು. ಹಾಗಿದ್ರೆ ಯುಗಾದಿಯೊಳಗೆ ಬೇವು ಬೆಲ್ಲನ ಯಾಕೆ ತಿಂತೀವಿ ನಾವು? ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ. ಸಿಹಿ ಕಹಿಗಳನ್ನು ಜೀವನದೊಳಗೆ ಏನೋ ಬಂದ್ರೂ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂಥೇಳಿ ನಾವು ಅದನ್ನು ಮೇಲ್ನೋಟಕ್ಕೋಸ್ಕರ ಮಾಡಿದ್ದು. ಆದರೆ ನೀವು ವೈಜ್ಞಾನಿಕ ರೀಸನನ್ನು ಹುಡುಕಿದ್ರೆ ಬೇವು ಇಲ್ಲಿ ಕ್ರಿಮಿನಾಶಕ ಆಗಿ ಹೆಲ್ಪ್ ಮಾಡುತ್ತೆ. ಹಂಗೆ ಬೆಲ್ಲ ತಕ್ಷಣದ ಎನರ್ಜಿ ಏನು ಬೇಕಲ್ಲ ಅದು ಕೊಡುತ್ತೆ. ಈಗ ಶಿಶಿರ ಋತುವಿಂದ ವಸಂತ ಋತುಕ್ಕೆ ಕಾಲ ಬದಲಾಗೋದ್ರಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಪವರ್ ಏನಿರುತ್ತಲ್ಲ ಅದು ಕಡಿಮೆ ಆಗಿರುತ್ತೆ. ಸೊ ನಮ್ಗೆ ಇಮ್ಯೂನ್ ಪವರ್ ಬೂಸ್ಟ್ ಮಾಡೋದಕ್ಕೋಸ್ಕರ ಇದನ್ನು ತಿಂದ್ರೆ ಬಾಡಿ ಒಳಗೆ ಕಫ ಮತ್ತು ಪಿತ್ತ ಇವೆರಡು ಮೇಂಟೈನ್ ಆಗ್ತಾವೆ. ಸೊ ಹಾಗಾಗಿ ನಾವು ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ. ಪುರಾತನ ಕಾಲದೊಳಗೆಲ್ಲ ಯುಗಾದಿ ಅಂತಂದ್ರೆ ಅವತ್ತಿನ ದಿವಸ ಪಂಚಾಂಗ ಶ್ರವಣ ಅಂತ ಮಾಡ್ತಿದ್ರು. ಅದರ ಅರ್ಥ ಪಂಚಾಂಗ ನೋಡಿಕೊಂಡು ಆವತ್ತು ಆ ವರ್ಷದ ಪೂರ್ತಿ ಏನೇನೆಲ್ಲ ಆಗುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಯಾವ ಬೆಳೆ ಹಾಕಬೇಕು, ಮತ್ತು ಟೋಟಲ್ ಒಂದು ವರ್ಷದ ಜೀವನನ ನಾವು ಹೆಂಗೆ ಕಟ್ಕೋಬೇಕು ಅಂಥೇಳಿ ಆ ಒಂದು ದಿವಸಕ್ಕೆ ಅದಕ್ಕೋಸ್ಕರನ ಡೆಡಿಕೇಟ್ ಮಾಡ್ತಿದ್ರು. ಸೊ ಅದೇ ರೀತಿ ನಾವು ಕ್ಯಾಲೆಂಡರ್ ಬದಲಾದಾಗ ಹ್ಯಾಪಿ ನ್ಯೂ ಇಯರ್ ಅಂತೇನು ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅದೇ ಟೈಪ್ನ ರೆಸಲ್ಯೂಷನ್ ಅಂತ ಏನು ತೊಗೋತಿದ್ವಿ, ಇವತ್ತು ಯಾವುದಾದ್ರೂ 1 ಅಥವಾ 2 ರೆಸಲ್ಯೂಷನ್ ತೊಗೊಂಡು ವರ್ಷ ಪೂರ್ತಿ ಅದನ್ನು ಪೂರೈಸೋದ್ರ ಕಡೆಗೆ ಲಕ್ಷ್ಯ ಕೊಡೋಣ. ಸೊ ಪುರಾತನ ಕಾಲದ ಪ್ರಕಾರ ಮಾಡಿರೋ ಎಲ್ಲ ಸಂಪ್ರದಾಯಗಳಿಗೂ ಇದೇ ರೀತಿ ವೈಜ್ಞಾನಿಕ ರೀಸನ್ ಇದ್ದೇ ಇರುತ್ತೆ. ಆದರೆ ಅದು ನಮಗೆ ಗೊತ್ತಿರಲಿಕ್ಕಿಲ್ಲ. ಸೊ ಯಾವುದೋ ಒಂದು ವಾಡಿಕೆಯಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇನ್ಮೇಲಿಂದ ನಾವೆಲ್ಲರೂ ಸೇರಿ ಅಟ್ಲೀಸ್ಟ್ ಡಿಸೈಡ್ ಮಾಡೋಣ, ಹಿಂಗೆ ಸೆಲೆಬ್ರೇಟ್ ಮಾಡ್ಕೊತ ಹೋಗೋದು ಬೇಡ. ಯಾವುದೇ ಹಬ್ಬ ಇದ್ದರೂ ಏನೈತಿ ಅದರ ರೀಸನ್ನು, ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಅದರದ್ದು ಮಾಡೋದ್ರಿಂದ ನಮಗೇನು ಹೆಲ್ಪ್ ಆಗುತ್ತೆ, ಇದು ಬರೀ ಮೂಢನಂಬಿಕೆಯ ಸೆಲೆಬ್ರೇಷನ್ನು ಅಥವಾ ನಿಜವಾಗ್ಲೂ ಆಚರಣೆ ಒಳಗೆ ಒಂದು ಏನಾದರೂ ಗತ್ತೈತು ಅಂತ ಹೇಳಿ ತಿಳ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಬರೋಣ. ನನಗೆ ಗೊತ್ತಿರೋ ಪ್ರಕಾರ ಯುಗಾದಿ ಅಂದ್ರೇನು ಅಂತ ಹೇಳೋ ಪ್ರಯತ್ನವನ್ನು ಮಾಡೀನಿ. ಹಂಗೆ ನಿಮಗೇನಾದರೂ ಯುಗಾದಿ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ, ಶೇರ್ ಮಾಡಿರಿ ಸಾಧ್ಯ ಆದಷ್ಟು ಮಂದಿಗೆ. ಆ್ಯಂಡ್ ವಿಶ್ ಯು ಅ ಹ್ಯಾಪಿ ರಿಯಲ್ ನ್ಯೂ ಇಯರ್. ಥ್ಯಾಂಕ್ ಯು.